ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಾಪುರ ಪಟ್ಟಣದ ಹೆಲೆನ್ಸ್ ಶಾಲೆಯಲ್ಲಿ ಯುವ ಸಮಾಗಮ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಿಸೋಜಾ ಅವರು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆ, ಶಿಕ್ಷಣದ ಜೊತೆ ಜೀವನದ ಮೌಲ್ಯಗಳು ಹಾಗೂ ನೈತಿಕ ಆದರ್ಶಗಳು ಅತ್ಯಂತ ಅಗತ್ಯವೆಂದು ತಿಳಿಸಿದರು. ಕ್ರೀಡೆ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿದ್ದು, ವಿದ್ಯಾರ್ಥಿಗಳು ಶಿಸ್ತು, ಆತ್ಮವಿಶ್ವಾಸ ಮತ್ತು ತಂಡದ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಎಂದು ಹುರಿದುಂಬಿಸಿದರು. ಕಾರ್ಯಕ್ರಮದಲ್ಲಿ ವರದಿಗಾರ ರಾಜೇಂದ್ರ ಪ್ರಸಾದ್, ಸಂಸ್ಥೆಯ ಸಿಬ್ಬಂದಿಗಳಾದ ಪಾರ್ವತಿ, ಸಂಗೀತ, ವಿಜಯಲಕ್ಷ್ಮಿ ಸೇರಿದಂತೆ ಇತರರು ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಧನ್ಯವಾದಗಳು. ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ತುಂಬು ಧನ್ಯವಾದಗಳು. ಸಮಸ್ಯೆಗಳಿಗೆ ಗುರುತಿಸೋದು ಫಸ್ಟ್. ಏನೋ ನೀರಿನ ಕೊರತೆ, ಚರಂಡಿ ವ್ಯವಸ್ಥೆನ, ದಾರಿ ದೀಪ, ಏನೋ ಸಮಥಿಂಗ್ ನಿಮ್ಗೆ ಏನು ಕೊರತೆ ಇದೆ, ದಟ್ ಇಸ್ ಇನ್ ದ ರೈಟ್ ಅದನ್ನು ಪಡೀಲಿಕ್ಕೆ. ಓಕೆನಾ? ಅದು ನಿಮ್ಮಿಂದ ಯುವಕರಾಗಿ ಮಕ್ಕಳಾಗಿ ನಿಮ್ಮಿಂದ ಏನು ಸಾಧ್ಯ ಇದೆ ಅದನ್ನ ಅವರು ಟ್ರೈ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸೊ ದಟ್ ಇಸ್ ಸಮಥಿಂಗ್ ವೆರಿ ಗುಡ್, ವೆರಿ ಗುಡ್. ನಿಮಗೆ ತುಂಬಾ ಜನರಿಗೆ ಹೇಳ್ಬೇಕು ಅಂತ ಅನ್ಸಿರ್ಬೋದು, ಬಟ್ ಹೇಗೆ ಹೇಳೋದು ಅನ್ನೋದೊಂದು ಭಯ, ಸ್ವಲ್ಪ ಹಂಚಿಕೆ ಅಲ್ಲ. ಸೊ ನೆಕ್ಸ್ಟ್ ಟೈಮ್ ಅವಕಾಶ ಕೊಡ್ತೇವೆ. ಕೆಲವರೆಲ್ಲ ಹೊಸಬ್ರಾಗಿ ಬಂದಿದ್ದೀರಾ, ಈ ಉಳಿದವರಿಗೆ ಅವರು ಕೂಡ ಹೊಸೊಬ್ರು ನೋಡಿ ಸ್ವಲ್ಪ ಅಂಜಿಕೆ ಇರ್ಬೋದು. ಆಟ ಆಡ್ಬೇಕಾದ್ರೆ ಓಕೆ, ಮಾತಾಡೋದ್ರಿಂದ ಸ್ವಲ್ಪ ಭಯ ಅಲ್ಲ, ಪರವಾಗಿಲ್ಲ. ಅದಕ್ಕೂ ಬೇರೆ ಎಲ್ಲ ಟ್ರೈನಿಂಗ್ಸ್ಗಳಿರುತ್ತೆ, ಆಕ್ಟಿವಿಟೀಸ್ ಇರುತ್ತೆ. ನೀವೆಲ್ಲ ಕಮ್ಯುನಿಕೇಶನ್ ಸ್ಕಿಲ್ ಕಲಿತೀರಾ. ಓಕೆಯಾ? ಸೊ ಇವತ್ತೆಲ್ಲ ಚೆನ್ನಾಗಿ ಬಂದು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ವೆರಿ ಗುಡ್. ನಿಮಗೆ ನೀವೇ ಕ್ಲಾಪ್ ಆಗಿ. ಪ್ರತ್ಯಾಶ ಸೇವಾ ಸಂಸ್ಥೆಯ ಮುಖ್ಯಸ್ಥರಾದ ಸಿಸ್ಟರ್ ಅವರೇ, ನೆಚ್ಚಿನ ರಾಜೇಂದ್ರ ಸರ್ ಅವರೇ, ಹಾಗೂ ನಿಮ್ಮ ಪ್ರತಿನಿಧಿಗಳಿದ್ದಾರೆ, ಮತ್ತು ಇಲ್ಲಿ ನಮ್ಮ ಸೇವಾ ಕಾರ್ಯಕರ್ತರಿದ್ದಾರೆ, ಮತ್ತು ನನ್ನೆಲ್ಲ ಮುದ್ದಿನ ಯುವ ಜನರೇ. ಎಲ್ಲರೂ ಯುವಕರಲ್ಲ, ಯುವತಿಯರಲ್ಲ, ಹೌದಲ್ಲ? ಯಾರು ಸಣ್ಣ ಮಕ್ಕಳಿದ್ದಾರೆ, ಈಗ ಬಿಟ್ಟು ಹೋಗ್ಲ ಅಂಜಿಕೆ ಐತೆ. ಇನ್ನೊಂದು 10 ವರ್ಷ ಆದ್ಮೇಲೆ ಎಲ್ಲಿರ್ತೀರಿ? ಇವತ್ತು 2026, 2036 ಅಲ್ಲಿ ಎಲ್ಲಿರ್ತೀರಿ? ಜಾಬ್ ಎಲ್ಲಿರ್ತೀರಿ? ಈಗ ನಿಮ್ಗೆ ವಯಸ್ಸು 12, 13, 14, 15. 10 ವರ್ಷ ಅಂದ್ರೆ ಒಂದು 22, 23, 24, 25. कहाँ रहते? 10 साल के बाद क्या होता? ಏನಾಗುತ್ತೆ 10 ವರ್ಷದ ನಂತರ? ಅದು ಅಲ್ಲ, ಸ್ಟಡಿ ಜಾಬ್ ಏನಾಗ್ತದೆ ಕರೆಕ್ಟ್ ಆಗಿ ಹೇಳ್ಬೇಕು. ಒಬ್ರು ಹೇಳ್ತಾರೆ ಇಲ್ಲಿ ಜಾಬ್ ಮಾಡ್ತಾರೆ ಹೇಳಿ, ಉಳಿದವರು ರೊಟ್ಟಿ ಮಾಡ್ತೀರಿ ಮನೆಯಲ್ಲಿ ಕುಂತು. ಹೋದ ಮನೆಯಲ್ಲಿ 10 ವರ್ಷ ಅಂತ ಎಲ್ಲೋ ಹೋಗ್ತಿರಲ್ಲ, ರೊಟ್ಟಿ ಮಾಡ್ತೀರಿ. ಇವರೊಬ್ರು ಅಂದ್ರೆ ಜಾಬ್ ಮಾಡ್ತಾನೆ. ಏನಾಗ್ತೀರಿ 10 ವರ್ಷದ ನಂತರ? ಎಲ್ಲರೂ ಜಾಬ್ ಮಾಡಿದ್ರೆ ಹಿಂಗೆ ನೋಡಿ. ಇದನ್ನೇ ಈ ಸಂಸ್ಥೆ ನಿಮ್ಗೆ ಕಲಿಸುತ್ತೆ. ಲೈಫ್ ಸ್ಕಿಲ್ಸ್ ಅಂದ್ರೆ ಏನು? ವಾಟ್ ಆರ್ ದ ಲೈಫ್ ಸ್ಕಿಲ್ಸ್ ಕಲ್ತ್ರಿ? 1 ವರ್ಷದಲ್ಲಿ ಇದ್ರಲ್ಲ ನೀವು ಏನೆಲ್ಲ ಲೈಫ್ ಸ್ಕಿಲ್ಸ್ ಕಲ್ತ್ರಿ? ಕಮ್ಯುನಿಕೇಶನ್ ಅಂದ್ರೆ ಏನು? ಹೇಗೆ ಮಾತಾಡೋದು, ಯಾವ ರೀತಿಯಲ್ಲಿ ಭಾಷಣ ಕೊಡೋದು, ಮುಂದಕ್ಕೆ ಬಂದು ಮಾತಾಡೋದು. ಕುಂತಲ್ಲಿ ಎಲ್ಲರೂ ಮಾತಾಡ್ತಾರೆ, ಹೌದಲ್ಲ? ಮುಂದಕ್ಕೆ ಬಂದು ಮಾತಾಡೋದು ಕಮ್ಯುನಿಕೇಶನ್ ಸ್ಕಿಲ್ಸ್. ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಟೈಮ್ ಇದೆಲ್ಲ, ಅದನ್ನ ಹೇಗೆ ಉಪಯೋಗಿಸ್ಕೊಳ್ಳೋದು. ಕೆಲವೊಮ್ಮೆ ಎಕ್ಸಾಮ್ ಬರೀತಾ ಕೊಡ್ತೀರಿ, ಯಾವುದು ಕನ್ನಡ ಎಕ್ಸಾಮ್, ಇತಿಹಾಸ, ಹಿಸ್ಟ್ರಿ, ಟೈಮೇ ಸಾಕಾಗಲ್ಲ. 3 ತಾಸು ಮುಗಿದು 2 ಪೇಜ್ ಆಗಿ ಇನ್ನು ಟೈಮ್ ಮ್ಯಾನೇಜ್ಮೆಂಟ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಲೀಡರ್ಶಿಪ್ ಅಂದ್ರೆ ನಾಯಕತ್ವ. ಒಂದು 10 ಮಂದಿ ಇದ್ದಾಗ ಎದ್ದು ಮಾತಾಡ್ಲಿಕ್ಕೆ ಕಲಿಬೇಕು, ಅದು ನಾಯಕತ್ವ. 3ನೇದು ಪ್ರಾಬ್ಲಮ್ ಸಾಲ್ವಿಂಗ್. ಏನಾದ್ರು ಸಮಸ್ಯೆಗಳಿದ್ದಾಗ ನೋಡಿ, ಅಲ್ಲಿ ನಿಮ್ಮ ಏನು ಗಲ್ಲಿಯಲ್ಲಿ ದೀಪ ಉರಿತಾ ಇಲ್ಲ, ಕತ್ಲೆ ಏನ್ ಮಾಡ್ತೀರಿ? ಮುನ್ಸಿಪಾಲಿಟಿ ಬರೀಬೇಕು. ನಾವು 4 ಮಂದಿ ಬರೀರಿ, ಒಂದು ಲೆಟರ್ ಬರೆದು ಹೋಗಿ ಮಾಡ್ತಾರೆ. ಇತ್ತ ಲೈಟಿಗೆ ಕಲ್ಲು ಹೊಡೆಯೋದಲ್ಲ ಹುಡುಗರು, ಹುಡುಗಿಯರು ಹೊಡಿತಾರೆ ಗೊತ್ತಿಲ್ಲ, ಇಲ್ಲಿ ಹೊಡೆಯಲ್ಲ ಇರ್ತಾರೆ. ಒಳ್ಳೆ ಅದರಿಂದ ಅದೇ ರೀತಿ. ಓಕೆ, ಗುಡ್. ಇದೆಲ್ಲ ಕಲಿಸೋದು ಯಾವುದಕ್ಕೆ? ಮುಂದೆ ದೊಡ್ಡವರಾದ್ಮೇಲೆ ಏನ್ ಮಾಡ್ಬೇಕು ನೀವು? ಈ ಕಲಿತ ವಿಚಾರಗಳನ್ನ ಮನೇಲಿ ಕೂತು ರೊಟ್ಟಿ ಮಾಡೋದಲ್ಲ, ಏನ್ ಕಲಿಯದೆ ಏನು ಮಾಡದೆ ಮದುವೆ ಆಗಿ ಹೋಗಿ. ಅದರಿಂದ ಇದೆಲ್ಲ ಕಲಿತು ನನ್ನ ಜೀವನದಲ್ಲಿ ಏನಾದ್ರು ಮಾಡ್ಬೇಕೆಂಬ ಒಂದು ಉದ್ದೇಶ, ಗುರಿ ಇಟ್ಕೊಂಡೆ ಇದೆಲ್ಲ ವಿಚಾರಗಳನ್ನು ಮಾಡ್ತಾ ಇದ್ದಾರೆ. ಒಂದು
ಇದೆಲ್ಲ ಲೈಫ್ ಸ್ಕಿಲ್ಸ್ಗಳು. ಜೀವನದಲ್ಲಿ ಏನ್ ಮಾಡಬೇಕು, ಏನಿರಬೇಕು. ಎಲ್ರಿಗೆ ಮೊಬೈಲ್ ಗೊತ್ತಲ್ಲ? ಮೊಬೈಲ್ ಲಾಕ್ ತೆಗಿಲಿಕ್ಕೆ ಗೊತ್ತು? ಯಾವ ಲಾಕ್ ಇದ್ರೂ ತೆಗಿತೀರ, ಹೌದಲ್ಲ? ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಲಿಕ್ಕೆ ಗೊತ್ತು? ಫೇಸ್ಬುಕ್ ಓಪನ್ ಮಾಡ್ಲಿಕ್ಕೆ ಗೊತ್ತು? ವಾಟ್ಸಪ್ ಓಪನ್ ಮಾಡ್ಲಿಕ್ಕೆ ಗೊತ್ತು? ಮೆಸೇಜ್ ಕಳಿಸ್ಲಿಕ್ಕೆ ಗೊತ್ತು? ಎಲ್ಲ ಗೊತ್ತಾಗುತ್ತಲ್ಲ. ಅದು ಕಲಿಸಿದ್ರೆ ಯಾರಾದ್ರು? ಯಾರು ಕಲಿಸಿದಾರೆ ಅದನ್ನ? ಲೈಫ್ ಸ್ಕಿಲ್ಸ್ ಕಲಿಸಿದಾರ?